ಸ್ನೇಹಿತರೆ ನಮಸ್ಕಾರ. ಬದುಕು ಕೆಲವೊಮ್ಮೆ ಒಬ್ಬ ವ್ಯಕ್ತಿಯನ್ನು ಎಷ್ಟು ಪರೀಕ್ಷೆಗೆ ಒಡ್ತದೆ ಅಂತ ಹೇಳಿದ್ರೆ ಅದೆಲ್ಲವನ್ನು ಕೂಡ ನಾವು ಸಹಿಸಿಕೊಂಡು ಮನುಷ್ಯನಿಂದ ಇದು ಸಾಧ್ಯವೇ ಅಂತೇಳಿ ಸಾಧಿಸಿ ತೋರಿಸ್ಬೇಕು. ಆ ರೀತಿ ಒಂದಷ್ಟು ಸವಾಲುಗಳು ಎದುರಾಗ್ತವೆ. ಇಲ್ಲೂ ಕೂಡ ಹಾಗೆ ಆಗಿದೆ. ಈಕೆ ಬದುಕಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸಿದಾಕೆ, ಕಷ್ಟದಿಂದನೇ ಮೇಲೆ ಬಂದಾಕೆ ಒಂದು ಹಂತದ ಜೀವನವನ್ನು ಸೆಟ್ಲ್ ಮಾಡಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ದೊಡ್ಡ ವಿವಾದ ಬಂದು ಈಕೆಯ ತಲೆ ಮೇಲೆ ಕೂತು ಬಿಡ್ತದೆ. ಅದಾದ ಬಳಿಕ ಆ ವಿವಾದದಿಂದ ಹೊರಗಡೆ ಬಂದು ಸಾಕಷ್ಟು ಚುಚ್ಚು ಮಾತುಗಳನ್ನು ಎದುರಿಸಿ ಸಮಾಜದಲ್ಲಿ ನಾನು ಕೂಡ ಇತರರಂತೆ ಬದುಕಬೇಕು ಅಂತೇಳಿ ಕನಸನ್ನು ಕಂಡುಕೊಂಡು ನೆಮ್ಮದಿಯನ್ನು ಹುಡುಕಿಕೊಂಡು ಹೊರಟಂಥ ಸಂದರ್ಭದಲ್ಲಿ ಮತ್ತೆ ನೆಮ್ಮದಿ ಹಾಳಾಗುವಂಥ ಒಂದು ಘಟನೆ ನಡೆದು ಬಿಡುತ್ತದೆ. ಇದು ಈಕೆಯನ್ನು ಇವತ್ತಿಗೆ ಜರ್ಜರಿತಗೊಳ್ಳುವಂತೆ ಮಾಡಿದೆ. ಆದರೆ ಈಕೆಗೆ ಇವತ್ತು ಮನಸ್ಥೈರ್ಯವನ್ನು ತುಂಬುವಂಥ ಕೆಲಸ ಆಗಬೇಕಾಗಿದೆ. ನೊಂದುಕೊಳ್ಳದೆ ಇರೋ ರೀತಿಯಲ್ಲಿ ನೋಡಿಕೊಳ್ಳಬೇಕಾಗಿದೆ. ಕುಟುಂಬವು ಕೂಡ ಜೊತೆಗಿರದಂಥ ಸಂದರ್ಭದಲ್ಲಿ ಜೊತೆಗೆ ಈ ಸ್ನೇಹಿತರು, ಬಂಧುಗಳು, ಹಿತೈಷಿಗಳು ಅಂತ ಹೇಳಿ ಕರೆಸ್ಕೊಳ್ಳುವಂಥ ಪ್ರತಿಯೊಬ್ಬರು ಕೂಡ ಈಕೆಯ ಜೊತೆಗೆ ನಿಂತು ಈಕೆಗೆ ಮನಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಹೊಸ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ, ಹೊಸ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಈಕೆಗೆ ಧೈರ್ಯ ತುಂಬುವಂತಹ ಅವಶ್ಯಕತೆ ಇದೆ. ಅಫ್ಕೋರ್ಸ್ ಈಕೆಯಿಂದ 2 ಸಂಸಾರ ಹಾಳಾಗಿರ್ಬೋದು, ಬಟ್ ಹಾಗಂತ ಹೇಳಿಬಿಟ್ಟು ಆಕೆಯ ಬದುಕಿನ ಬಗ್ಗೆನೂ ಕೂಡ ನಾವು ಆಲೋಚನೆ ಮಾಡಬೇಕಲ್ವ. ಆಕೆಗೆ ಎದುರಾಗ್ತಿರುವಂತಹ ಸಮಸ್ಯೆಗಳು, ಸವಾಲಿನ ಬಗ್ಗೆನೂ ಕೂಡ ನಾವಿಲ್ಲಿ ಆಲೋಚನೆ ಮಾಡಲೇಬೇಕಲ್ವ. ಹೇಳ್ತೀನಿ, ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತೇಳಿ ಬಹುಶಃ ನಿಮಗೆ ಅರ್ಥ ಆಗಿರುತ್ತೆ. ನಾನು ಮಾತನಾಡ್ತಿರೋದು ನಟಿ ಖುಷಿ ತಾಪಣ್ಣ ಬಗ್ಗೆ. ಹೌದು, ಇವರ ಬಗ್ಗೆ ಈಗ ಈ ರೀತಿಯಾದಂತಹ ಸ್ಟೋರಿಯನ್ನು ನಾವು ಮಾಡೋದಕ್ಕೂ ಒಂದು ಕಾರಣ ಇದೆ. ಆ ಕಾರಣ ಏನು ಅನ್ನೋದನ್ನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಕಷ್ಟಗಳೇ ಹಾಗೆ. ಕಷ್ಟಗಳು ಹೇಗೆ, ಯಾವಾಗ, ಯಾವ ರೂಪದಲ್ಲಿ, ಯಾವಾಗ ಬರುತ್ತೆ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಕಷ್ಟಗಳು ಸಾಮಾನ್ಯವಾಗಿ ಬರೋದು ಯಾವಾಗ ಗೊತ್ತಾ? ಒಂದು ಕಷ್ಟದಿಂದ ನಾವು ಮೇಲೆ ಏಳೋದಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಯಾವಾಗ ಒದ್ದಾಟವನ್ನು ಮಾಡ್ತಿರ್ತೀವಿ ನೋಡಿ, ಆಗಲೇ ನೋಡಿ ಮತ್ತೆ ಕಷ್ಟಗಳು ಬಂದು ನಮ್ಮ ಮೇಲೆ ಬೀಳುವಂಥದ್ದು. ಇಲ್ಲಿ ನಟಿ ಖುಷಿ ತಾಪಂಡ ಅವರ ಬದುಕಿನಲ್ಲೂ ಕೂಡ ಇದೇ ಆಗ್ತಾಯಿದೆ. ಒಂದಾದ ಮೇಲೆ ಒಂದು ಬಿಕ್ಕಟ್ಟಿನಲ್ಲಿ ಅವರು ಸಿಲುಕಿಕೊಳ್ತಾ ಇದ್ದಾರೆ. ಅವರ ಬದುಕಿನ ಎಕ್ಸಾಂಪಲನ್ನು ನೋಡೋದಾದರೆ, ಆರಂಭದಲ್ಲಿ ಉದ್ಯಮಿ ಅರವಿಂದ್ ರೆಡ್ಡಿ ಅವರ ಜೊತೆಗೆ ಅವರ ಹೆಸರು ತಳಕಿ ಹಾಕಿಕೊಂಡಿದ್ದು, ಜೊತೆಗೆ ಆ ವಿವಾದ ತಾರಕಕ್ಕೆ ಹೋಗಿದ್ದು, ಇಬ್ಬರು ಕೂಡ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿದ್ದು. ಈ ವಿಚಾರದಲ್ಲಿ ಖುಷಿ ತಾಪಂಡ ಅವರು ಯಾವ ರೀತಿ ಅರವಿಂದ್ ರೆಡ್ಡಿಗೆ ಹೂ ಮೂಡಿಸಿದ್ರು ಅನ್ನುವಂತಹ ಸಂಗತಿ ಬಹಿರಂಗ ಆಗಿತ್ತು. ಅದಾದ ಬಳಿಕ ಎಲ್ಲೋ ಒಂದು ಕಡೆ ಓಕೆ ಫೈನ್ ಅಂತೇಳ್ಬಿಟ್ಟು ಸೈಲೆಂಟಾಗಿ ತಣ್ಣಗಾಗ್ತಿದ್ದಂಥ ಸಂದರ್ಭದಲ್ಲಿ ಮತ್ತೆ ಸುದ್ದಿಯಾಗಿದ್ದು, ಅರವಿಂದ ರೆಡ್ಡಿಗೆ ಇದೇ ಖುಷಿ ತಾಪಂಡ ಅವರ ಸ್ನೇಹಿತ ಒಬ್ಬ ಬೆದರಿಕೆಯ ಪತ್ರವನ್ನು ಬರೆದಿದ್ದಾನೆ ಅನ್ನುವಂಥ ಸಂಗತಿ ಗೊತ್ತಾದಾಗ, ಆ ಬೆದರಿಕೆ ಪತ್ರದ ಮೇಲೆ ಅರವಿಂದ್ ರೆಡ್ಡಿ ಕೊಟ್ಟಂಥ ದೂರು, ಆ ಪ್ರಕರಣದಲ್ಲಿ ಇದೇ ಸ್ನೇಹಿತ ವೈಶಾಖ್ ರೆಡ್ಡಿ ತಗಲಾಕೊಂಡಿದ್ದು, ಅರೆಸ್ಟ್ ಆಗಿದ್ದು, ನಂತರ ಬೇಲ್ ಮೂಲಕ ಹೊರಗಡೆ ಬಂದಿತ್ತು. ಇಲ್ಲೂ ಕೂಡ ಖುಷಿ ತಾಪಂಡ ಹೆಸರು ತಳಕೆ ಹಾಕಿಕೊಂಡಿದ್ದು. ಈ ರೀತಿ ಅಲ್ಲೂ ಕೂಡ ನೆಮ್ಮದಿ ಸಿಗಲಿಲ್ಲ. ಆಯಿತು, ಇದೆಲ್ಲವೂ ಕೂಡ ಆಯಿತು, ಸೈಲೆಂಟ್ ಆಯಿತು. ನಂತರ ತಾನು ಹೊಸ ಬದುಕನ್ನು ಕಟ್ಟಿಕೊಳ್ಳಬೇಕು, ನನಗೊಂದು ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತೇಳ್ಬಿಟ್ಟು ಸಮಾಜದ ಮುಂದೆ ಕೇಳಿಕೊಂಡಿದ್ದೂ ಕೂಡ ಆಯಿತು. ಅದನ್ನು ಹುಡುಕಿಕೊಂಡು ಕ್ಷೇಮವನಕ್ಕೆ ಹೋಗಿದ್ದೂ ಕೂಡ ಆಯಿತು. ಆದರೆ ಕ್ಷೇಮವನಕ್ಕೆ ಹೋದರೂ ಕೂಡ ಅಲ್ಲೂ ಕೂಡ ಕ್ಷೇಮ ಸಿಗಲಿಲ್ಲ ಅನ್ನೋದು ಮಾತ್ರ ವಿಪರ್ಯಾಸ. ಹೌದು, ಅರವಿಂದ್ ರೆಡ್ಡಿಯ ಪ್ರಕರಣದಲ್ಲಿ ಇದೇ ಖುಷಿ ಹೆಸರು ಕೇಳಿ ಬಂದಾಗ ಖುಷಿ ಅವರು ಎದುರಿಸಿದಂಥ ಕಾನೂನು ಹೋರಾಟ ಮತ್ತು ಸಾರ್ವಜನಿಕ ಟೀಕೆಗಳಿದ್ದಾವಲ್ಲ, ಇದು ಸಿಕ್ಕಾಪಟ್ಟೆ ಪ್ರಖರವಾಗಿದ್ವು. ಇದರ ಬೆನ್ನಲ್ಲೇ ಈಗ ವೈಶಾಖ್ ಉಪಾಧ್ಯಾಯ ಪ್ರಕರಣ ಕೂಡ ಆಘಾತಕಾರಿಯೇ. ಇದು ಈಕೆಯನ್ನು ಮತ್ತಷ್ಟು ಒತ್ತಡಕ್ಕೆ ತಳ್ಳಿದೆ ಅಂತಲೂ ಕೂಡ ಹೇಳ್ಬೋದು. ಜೊತೆಗೆ ಮಾನಸಿಕವಾಗಿ ಕುಗ್ಗುವಂತೆಯೂ ಕೂಡ ಮಾಡಿದೆ. ಮಾನಸಿಕವಾಗಿ ಸ್ಥೈರ್ಯ ಕುಸಿಯೋದು ಸಹಜ ಈ ಸಂದರ್ಭಗಳಲ್ಲಿ. ಆದರೆ ಈ ವಿವಾದಗಳು ಕೇವಲ ಅವರು ವೃತ್ತಿ ಜೀವನವನ್ನು ಮಾತ್ರವಲ್ಲ, ಅವರ ವೈಯಕ್ತಿಕ ಬದುಕಿನ ನೆಮ್ಮದಿಯನ್ನು ಕೂಡ ಕಿತ್ತುಕೊಂಡಿದೆ ಅನ್ನೋದು ವಾಸ್ತವ. ನಮ್ಮ ಸಮಾಜದಲ್ಲಿ ಯಾವಾಗಲೂ ಕೂಡ ಒಂದು ಘಟನೆ ನಡೆದಾಗ ಆ ಕ್ಷಣದ ಆಕ್ರೋಶ, ಆ ವ್ಯಕ್ತಿಯನ್ನು ದೂಷಿಸೋದು ಎಲ್ಲವೂ ಕೂಡ ಸುಲಭನೇ. ಇಲ್ಲೂ ಕೂಡ ಹಾಗೆ ಆಗಿದೆ. ಖುಷಿ ಮಾಡಿದ್ದು 100ಕ್ಕೆ 200 ಭಾಗ ತಪ್ಪೆ, ಅದರಲ್ಲೇನೂ ಕೂಡ ಡೌಟ್ ಇಲ್ಲ. ಒಬ್ಬ ವಿವಾಹಿತ ಪುರುಷನ ಜೊತೆಗೆ ಖುಷಿ ಅಷ್ಟು ಸಲುಗೆಯಿಂದ ಇರಲೇಬಾರ್ದಾಗಿತ್ತು. ಅದರಲ್ಲೂ ಕೂಡ ಮದುವೆ ಆಗಿದೆ, 15 ವರ್ಷ ಆಗಿದೆ ಮದುವೆಯಾಗಿ, 14 ವರ್ಷದ ಮಗ ಇದ್ದಾನೆ. ಹೆಚ್ಚು ಕಡಿಮೆ ಖುಷಿಗೆ ತಮ್ಮನ ಏಜ್, ಯಾರಿಗೆ? ಆ ವೈಶಾಖ್ ಮಗನಿಗೆ. ಹಾಗಿರುವಂಥ ಸಂದರ್ಭದಲ್ಲಿ ವೈಶಾಖ್ ಜೊತೆಗೆ ಸಂಬಂಧವನ್ನು ಬೆಳೆಸಿಕೊಂಡಿದ್ದು ಕೂಡ ತಪ್ಪೆ. ಆಮೇಲೆ ವೈಶಾಖ್ ಪತ್ನಿಯ ಕಣ್ಣೀರಿಗೆ ಕಾರಣವಾಗಿದ್ದೂ ಕೂಡ ಅದು ಅಕ್ಷಮ್ಯ ಅಪರಾಧವೇ. ಕರ್ಮ ರಿಟರ್ನ್ಸ್, ಅದರಲ್ಲೇನೂ ಕೂಡ ಡೌಟ್ ಇಲ್ಲ. ಆದರೆ ಅಟ್ ದಿ ಸೇಮ್ ಟೈಮ್ ನಾವು ಕೃಷಿಯನ್ನು ದೂಷಿಸುವಂತಹ ಹಂತದಲ್ಲಿ ಅವರ ಮಾನಸಿಕ ಪರಿಸ್ಥಿತಿಯನ್ನು ಕೂಡ ನಾವಿಲ್ಲಿ ಯೋಚನೆ ಮಾಡಲೇಬೇಕು.
ಅವರ ಸುತ್ತಮುತ್ತ ಆಗ್ತಿರುವಂಥ ಒಂದೊಂದು ಪರಿಸ್ಥಿತಿಯನ್ನು ಕೂಡ ನಾವಿಲ್ಲಿ ಒಂದು ರೀತಿಯಲ್ಲಿ ಸೂಕ್ಷ್ಮವಾಗಿ ಗಮನಿಸಲೇಬೇಕು. ಇವೆಲ್ಲವನ್ನೂ ಕೂಡ ನೋಡಿದಾಗ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಅವರ ವೈಯಕ್ತಿಕ ಬದುಕಿನ ನೆಮ್ಮದಿಯನ್ನು ವಿಧಿ ಕಿತ್ಕೊಂಡಿದೆ ಅನ್ನೋದರಲ್ಲಿ ಡೌಟೇ ಇಲ್ಲ. ನಮ್ಮ ಸಮಾಜದಲ್ಲಿ ಯಾವಾಗಲೂ ಕೂಡ ಇದೇ ರೀತಿ ನಡೆಯುವಂಥದ್ದು. ಕೃಷಿ ಕೂಡ ಈ ಸನ್ನಿವೇಶಗಳನ್ನು ನೋಡಿಕೊಂಡು ಅದರಲ್ಲಿ ಬಲಿಪಶು ಆದರು ಅಂತಲೂ ಕೂಡ ಹೇಳ್ಬೋದು. ಪ್ರತಿಯೊಬ್ಬರ ಜೀವನದಲ್ಲಿ ಯಾವುದೋ ಒಂದು ಹಂತದಲ್ಲಿ ವಿಧಿ ಆಡುವಂಥ ಆಟಕ್ಕೆ ಅವರು ಮಣಿಯಾಗಬೇಕು. ಆದರೆ ಕೃಷಿ ಅವರಿಗೆ ಒಂದು ಮಾತು ನಾವಿಲ್ಲಿ ಹೇಳಲೇಬೇಕು, ನಿಮ್ಮ ಮೌನ ಅಥವಾ ನಿಮ್ಮ ಪ್ರತಿಕ್ರಿಯೆ ಯಾವುದೂ ವಿವಾದಗಳನ್ನು ಕಡಿಮೆ ಮಾಡದಿದ್ದರೂ ಕೂಡ ನಿಮ್ಮೊಳಗಿನ ಸತ್ಯ ನಿಮಗಷ್ಟೇ ಗೊತ್ತಿದೆ, ಅದನ್ನು ಕಾಪಾಡಿಕೊಳ್ಳಿ ಅಂತೇಳಿ. ಕೃಷಿಯವರಿಗೆ ಒಂದು ಮಾತನ್ನು ನಾವೀಗ ಹೇಳೋಣ. ಏನು? ಕೃಷಿ ಈ ಕಷ್ಟದ ಕಾಲದಲ್ಲಿ ನೀವು ಒಬ್ಬಂಟಿಯಲ್ಲ. ವೈಶಾಖ್ ಅವರಂತಹ ಆತ್ಮೀಯರನ್ನು ಕಳೆದುಕೊಂಡಂಥ ನೋವು, ಅರವಿಂದ್ ರೆಡ್ಡಿಯ ಪ್ರಕರಣದಲ್ಲಿ ಕಳಂಕ, ಇವೆಲ್ಲವೂ ಕೂಡ ನಿಮಗೆ ಸಾಲದು ನಮ್ಗೆ ಗೊತ್ತು. ಆದರೆ ನೀವು ನೆನಪಿಟ್ಕೋಬೇಕು ವಿಚಾರ ಏನು ಅಂತ ಹೇಳಿದ್ರೆ, ನಿಮ್ಮ ಅಸ್ತಿತ್ವ ಮುಖ್ಯ. ನಿಮ್ಮ ಜೀವನದಲ್ಲಿ ಇನ್ಯಾರದೋ ವಿವಾದಕ್ಕೆ ನೀವು ಮತ್ತೊಮ್ಮೆ ಬಲಿಯಾಗಬಾರ್ದು, ಅದನ್ನು ನೆನಪಿಟ್ಕೊಳ್ಳಿ. ಈ ಅಬ್ಬರದ ಟೀಕೆಗಳನ್ನು ಕಡೆಗಣಿಸಿ ನಿಮ್ಮೊಳಗಿರುವಂಥ ಕಲಾವಿದೆಯನ್ನು ಬದುಕಿಸಿ. ಕತ್ತಲೆಯ ನಂತರ ಬೆಳಕು ನಿಮಗೆ ದಕ್ಕಲೇಬೇಕು. ನಿಮ್ಮ ಬದುಕಿನ ಹೊಸ ಅಧ್ಯಾಯವ ಬರೆಯೋದಕ್ಕೆ ಹಿಂದೆ ನಿರ್ಧರಿಸಿ ಅನ್ನುವಂಥದ್ದು ನಮ್ಮ ಕಳಕಳಿಯ ಮನವಿ. ಇನ್ನು ಯಾವುದೇ ವಿವಾದಗಳು ಶಾಶ್ವತ ಅಲ್ಲ. ಸಮಯ ಎಲ್ಲವನ್ನು ಕೂಡ ಸರಿಪಡಿಸ್ತದೆ, ಗುಣಪಡಿಸ್ತದೆ. ಕೃಷಿಯವರು ಈ ನೋವುಗಳಿಂದ ಹೊರಬಂದು ಮತ್ತೆ ತಮ್ಮ ನಟನಾ ಬದುಕಿನಲ್ಲಿ ನಗಲಿ ಅಂತೇಳಿ ಆಶಿಸೋಣ. ಮತ್ತೆ ನಟನಾ ಬದುಕಿನಲ್ಲಿ ಆಕೆ ಬಣ್ಣದ ಲೋಕದಲ್ಲಿ ಮತ್ತೆ ಬಣ್ಣವನ್ನು ಹಚ್ಚಿ ನಟಿಸಲಿ. ಸ್ನೇಹಿತರೆ, ದಯವಿಟ್ಟು ಒಬ್ಬ ಕಲಾವಿದೆಯ ವೈಯಕ್ತಿಕ ನೋವನ್ನು ಅರ್ಥ ಮಾಡಿಕೊಳ್ಳೋಣ. ನೆಗೆಟಿವ್ ಹರಡೋದಕ್ಕಿಂತ ಮುಂಚೆ ಒಬ್ಬ ಮನುಷ್ಯನಿಗೆ ಬದುಕುವ ಧೈರ್ಯವನ್ನು ಕೊಡೋಣ. ಅದಲ್ವಾ ನಾವು ಕೊನೆಗೆ ಮಾಡಬೇಕಾಗಿರುವಂಥದ್ದು. ಆಕೆಯ ತಪ್ಪನ್ನು ಆಕೆಗೆ ಅರ್ಥ ಮಾಡಿಸಿ ಆಕೆಗೆ ಮತ್ತೊಂದು ಅವಕಾಶವನ್ನು ಕೊಡಬೇಕು. ಅದು ಆಗಬೇಕು. ನಿಮ್ಮ ಆಶಯ ಏನು? ನಿಮ್ಮ ಹಾರೈಕೆ ಏನು? ನಿಮ್ಮ ಕಿವಿ ಮಾತೇನು? ದಯವಿಟ್ಟು ಎಲ್ಲವನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.